ನಮಸ್ಕಾರ. ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಅಮೀನ್. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮ ಸಾರಿಗೆ ಸಂಪರ್ಕ ಕಲ್ಪಿಸಲು ಸಂಸ್ಥೆಗೆ ಇನ್ನೂ 750 ಬಸ್ ಅವಶ್ಯಕತೆ ಇದ್ದು, ಇದನ್ನು ನೀಗಿಸಲು ಪ್ರಸ್ತುತ ಕೆಕೆಆರ್ಟಿಸಿ ಮಂಡಳಿಗೆ 45 ಕೋಟಿ ರೂಪಾಯಿ ಅನುದಾನದಲ್ಲಿ 120 ಬಸ್ ಖರೀದಿಸಲಾಗುತ್ತಿದೆ ಎಂದು ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಹೇಳಿದರು. ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಲಬುರಗಿ ಮೈಸೂರು ನಾನ್ ಎಸಿ ಸ್ಲೀಪರ್ ಹಾಗೂ ಕಲಬುರಗಿ ಶಿವಮೊಗ್ಗ ಎಸಿ ಸ್ಲೀಪರ್ ಬಸ್ ಕಾರ್ಯಾಚರಣೆಗೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 120 ಬಸ್ಗಳ ಖರೀದಿಗೆ ಟೆಂಡರ್ ಪ್ರಕ್ರಿಯೆ ಜಾರಿಯಲ್ಲಿದೆ. ಮುಂದಿನ 3 ತಿಂಗಳಲ್ಲಿ ಈ ಬಸ್ ಸಂಸ್ಥೆಗೆ ಸೇರ್ಪಡೆಯಾಗಿ ಸಾರಿಗೆ ಸಂಪರ್ಕಕ್ಕೆ ಬಲ ನೀಡಲಿದೆ. ಸಂಸ್ಥೆಯ ಕೊರತೆ ಇರುವ ಬಸ್ಗಳನ್ನು ಪೂರೈಸಲು ಸಿಎಂ ಅವರು ಸಹ ಅಭಯ ನೀಡಿದ್ದು, ಮುಂದಿನ ದಿನಗಳಲ್ಲಿ ಪ್ರಯಾಣಿಕರಿಗೆ ಮತ್ತಷ್ಟು ಗುಣಮಟ್ಟದ ಸೇವೆ ನೀಡಲು ಸಾಧ್ಯವಾಗಲಿದೆ ಎಂದರು. ಇಂದಿಲ್ಲಿ ಸಂಸ್ಥೆ ಅನುದಾನದಲ್ಲಿ ಖರೀದಿಸಿದ 56 ಬಸ್ಗಳ ಪೈಕಿ ಕಲಬುರಗಿ, ಬಳ್ಳಾರಿ, ವಿಜಯಪುರದಲ್ಲಿ 12 ಬಸ್ಗಳ ಟ್ರಯಲ್ ರನ್ ಮಾಡಲಾಗುತ್ತಿದೆ. ಅದರಂತೆ ಪ್ರಸ್ತುತ ಮಾರ್ಗದ ಕಲಬುರಗಿ ಮೈಸೂರು ನಡುವೆ 2 ನಾನ್ ಎಸಿ ಸ್ಲೀಪರ್ ಬಸ್ ಹಾಗೂ ಕಲಬುರಗಿ ಶಿವಮೊಗ್ಗ ನಡುವೆ 2 ಎಸಿ ಸ್ಲೀಪರ್ ಹೊಸ ಬಸ್ಗಳ ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿದೆ. ಈ ನೂತನ ವಾಹನಗಳು ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು, ದೂರ ಪ್ರಯಾಣ ಮಾಡುವ ಸಾರ್ವಜನಿಕರಿಗೆ ಇನ್ನಷ್ಟು ಸುರಕ್ಷಿತ, ಸುಗಮ ಹಾಗೂ ಆರಾಮದಾಯಕ ಅನುಭವವನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಸಂದರ್ಭದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ನಿಗಮದಲ್ಲಿ 56 ಬಸ್ ದಲ್ಲಿ ಇವತ್ತು 12 ಬಸ್ಸುಗಳನ್ನು ಇವತ್ತು ರಸ್ತೆಗೆ ಓಡಿಸ್ತಾ ಇದ್ದು, ಅದರಲ್ಲಿ 4 ಬಸ್ಸು ಕಲಬುರಗಿಯಿಂದ ಮತ್ತು ಬಳ್ಳಾರಿಯಿಂದ ಮತ್ತು ರಾಯಚೂರಿಂದ ಈ ರೀತಿ 4 ಬಸ್ಸನ್ನು ಇವತ್ತು ಬಿಡುಗಡೆಗೊಳಿಸಿ, ಮತ್ತು ಉಳಿದಂಥ ಬಸ್ ಬಂದ ಮೇಲೆ ಮತ್ತೆ ರೂಟ್ಗಳನ್ನು ಎಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೇಡಿಕೆ ಇದೆ ಮತ್ತು ಹಳೆಯ ರೂಟ್ ಯಾವುದಿದೆ ನೋಡಿ ಮತ್ತೆ ಅವಕ್ಕೆಲ್ಲ ಚಾಲನೆ ಕೊಡ್ತಾಯಿದ್ದು. ಮತ್ತು ಕೆಲವೇ ದಿನದಲ್ಲಿ 120 ಬಸ್ಸನ್ನು ಮತ್ತು ಕೆಕೆಆರ್ಟಿಸಿ ಬಜೆಟಿಂದ ನಮಗೆ ಸುಮಾರು 45 ಕೋಟಿ ಮಂಡಳಿಯವರು ಈಗಾಗಲೇ ನೀಡಿದ್ದಾರೆ. ಮಾನ್ಯ ಶಾಸಕರ ಒಂದು ಸಪೋರ್ಟಿಂದ ಕೆಕೆಆರ್ಟಿಸಿ ಎಲ್ಲ ಶಾಸಕರು, ಅಧ್ಯಕ್ಷರು ಸೇರಿ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಬಹಳಷ್ಟು ಮುತುವರ್ಜಿ ವಹಿಸಿ ನಮಗೆ 120 ಬಸ್ಸು ಒಂದು ಟೆಂಡರ್ ಪ್ರಕ್ರಿಯೆ ಕೆಲವೇ ದಿನದಲ್ಲಿ ಆಗುತ್ತೆ. ಅದರೊಂದು ಟೆಂಡರ್ ಆದಮೇಲೆ ಮತ್ತೆ ಒಂದು 3-4 ತಿಂಗಳಲ್ಲಿ ಹೊಸ ಬಸ್ಸುಗಳನ್ನು ಮತ್ತೆ ನಮ್ಮ ಕೆಕೆಆರ್ಟಿಸಿಗೆ ಸೇರುತ್ತೆ ಅನ್ನಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನೂ ಬಸ್ಗಳು ನಮಗೆ ಕೊರತೆ ಇದೆ. ನಮಗೆ 750 ಬಸ್ಸುಗಳನ್ನು ಕೊರತೆ ಇದ್ದು, ಆದಷ್ಟು ಬೇಗನೆ ಸರ್ಕಾರಕ್ಕೆ ನಾವು ಒತ್ತಾಯಪಡಿಸಿ ಮಾನ್ಯ ಶಾಸಕರು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಸಲುವಾಗಿಯೂ ಕೂಡ ಸಾಕಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇವೆಲ್ಲನೂ ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ಒಂದು ಕೆಕೆಆರ್ಟಿಸಿ ಕೂಡ ಒಂದು ನಮ್ಮ ಸಾರ್ವಜನಿಕರಿಗೆ ಓಡಾಡೋ ಸಲುವಾಗಿ ಒಂದು ಒಳ್ಳೆಯ ಸೇವೆಯನ್ನು ನೀಡ್ತಾ ಇದ್ದು, ಇದರ ನಮ್ಮ ಸಾರ್ವಜನಿಕರು ಕೂಡ ಗಮನ ವಹಿಸ್ತಾ ಇದ್ದಾರೆ. ಇಡೀ ಭಾರತ ದೇಶದಲ್ಲೇ ನಮ್ಮ KSRTC ಒಳಗೊಂಡು ಎಲ್ಲ ನಿಗಮಗಳು ಒಳ್ಳೆ ಕಾರ್ಯಾಚರಣೆ ಮಾಡ್ತಾಯಿದ್ದು, ಅಷ್ಟೇ ಭಾರತ ದೇಶದಿಂದ ಯಾವುದು ಪ್ರಶಸ್ತಿ, ಸಾಕಷ್ಟು ಪ್ರಶಸ್ತಿ ಕೂಡ ಬರ್ತಾ ಇದ್ದಾವೆ. ಎಲ್ಲಿ ಇವಾಗ ನೋಡಿ, ಅಲ್ಲಿ ಫಸ್ಟು ನಮಗೆ ಒಂದು ಒಳ್ಳೆಯ ಸ್ಥಳ ಬೇಕು, ಆಮೇಲೆ ಅದಕ್ಕೆ ಒಂದು ಅನುದಾನ ಒದಗಿಸಬೇಕು. ನಾವು ಈಗಾಗಲೇ ಒಂದು DPR ಕೂಡ ಮಾಡಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನು, ಬಸ್ ಶೆಲ್ಟರ್ನ ಅವಶ್ಯಕತೆ ಇದೆ ಅವೆಲ್ಲನೂ ಮಾಡಿಸ್ತಾಯಿದ್ದು. ಈಗಾಗಲೇ ಶಾಸಕರು ಕೂಡ ಕೆಲವು ಕಡೆ ಅನುದಾನ ಕೊಟ್ಟಿದ್ದಾರೆ, ಅವರು ಅನುದಾನ ಕೊಟ್ಟಿದ್ದಾರೆ, ಮತ್ತು ಕೊಡ್ತಾಯಿದ್ದಾರೆ. ಈಗ ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಇನ್ನು ಸಿಟಿ ಬಸ್ಗಳು ಇನ್ನೂ ಜಾಸ್ತಿ ಮಾಡುತ್ತೆ ಈ ಕೆಕೆಆರ್ಟಿಸಿ. ಈಗಾಗಲೇ ಒಂದು PMV ಈ ಬಸ್ ಅಂಥೇಳಿ ಎಲೆಕ್ಟ್ರಿಕ್ ಬಸ್ಗಳನ್ನು ಇವಾಗ ನಮ್ಮ ಶಾಂತಿನಗರಲ್ಲಿ ಇಲ್ಲೇ ಡಿಪೋ ನಂಬರ್ 4 ಅದು ಎಲೆಕ್ಟ್ರಿಕ್ ಬಸ್ ಅಂತ ಹೇಳಿನೇ ನಾವು ಆ ಡಿಪೋ ಅಂಥೇಳಿ ನಾವು ಗುರುತುಪಡಿಸಿ ಈಗಾಗಲೇ ನಮ್ಮ ಅಧಿಕಾರಿಗಳು, ನಮ್ಮ MD ಮೇಡಮ್ ಅವರು ಸಾಕಷ್ಟು ಪ್ರಯತ್ನ ಮಾಡಿ ನಿರಂತರವಾಗಿ ಕೇಂದ್ರ ಸರ್ಕಾರ ಹಾಗೂ ಜೊತೆ ಸಂಪರ್ಕ ಇಟ್ಕೊಂಡು ಸುಮಾರು 100 ಬಸ್ಗಳನ್ನು 300 ಬಸ್ಸು ಮೇಲ್ಪಟ್ಟು ಬರ್ತಾಯಿದೆ. ಕಲಬುರಗಿಗೆ 100 ಬಸ್ ಬರ್ತಾಯಿದೆ ಮತ್ತು ಬಿಜಾಪುರ ಮತ್ತು ಬಳ್ಳಾರಿಗೆ ಈ ರೀತಿ ಎಲೆಕ್ಟ್ರಿಕ್ ಬಸ್ಗಳನ್ನು ಶೀಘ್ರದಲ್ಲೇ ಸೇರ್ಪಡೆಗೊಳ್ತಾವೆ. ಅವೆಲ್ಲನೂ ಹೆಚ್ಚಿನ ರೀತಿಯಲ್ಲಿ ಕಲಬುರಗಿ ನಗರದಲ್ಲಿ ಜಾಸ್ತಿಯನ್ನು ಓಡಿಸ್ತಾ ಇದ್ದೀವಿ. ಅದು ಕಂಪ್ಲೀಟ್ AC ಬಸ್ಸನ್ನು ಇದೆ, ಎಲೆಕ್ಟ್ರಿಕ್ ಬಸ್ಗಳನ್ನು ನೋಡಿ. ಈಗಾಗಲೇ ನಾವು ಕಲಬುರಗಿ ಜಿಲ್ಲೆ ಅಂತಿಲ್ಲ, KKRTCಯಲ್ಲಿ ಸುಮಾರು 100 ನಗರ ಬಸ್ಗಳನ್ನು 140 ಬಸ್ಗಳನ್ನು ಈಗಾಗಲೇ ಬಂದು ಇದು ಒಂದು 56 ಬಸ್ಗಳು ಇವನ್ನು ಸೇರ್ಪಡೆಗೊಂಡು
ಮತ್ತು ಶೀಘ್ರದಲ್ಲಿ 120 ಬಸ್ಗಳನ್ನು ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಟೆಂಡರ್ ಕರೆದಿದ್ದೀವಿ, ಮತ್ತು ಅದಕ್ಕೆ ಮುಂದುವರಿಸಿ ಒಂದು 3 ತಿಂಗಳಲ್ಲಿ ಇನ್ನೂ 130 ಬಸ್ಸು. ಸರ್ಕಾರ ಕೂಡ ಮಾನ್ಯ ಸಚಿವರಾದ ಸುರೇಶ್ ಅವರು ಕೂಡ ನಮಗೆ ಭರವಸೆ ನೀಡಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಭರವಸೆ ನೀಡಿದ್ದಾರೆ. ನಾವು ಕಂಪ್ಲೀಟ್ 750 ಬಸ್ಸು ನಮಗೆ ಬೇಕಾಗಿದ್ದು ಅವೆಲ್ಲನೂ ಶೀಘ್ರವಾಗಿ ನಾವು ಅದನ್ನು ಪೂರೈಸ್ತೀವಿ ಅನ್ನೋಂಥ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು PME ಬಸ್ಗಳನ್ನು 360 ಬಸ್ಗಳೇನು ಬರ್ತಾಯಿದ್ದು ಅವೆಲ್ಲನೂ ಸೇರ್ಪಡೆಗಳು. ನಂತರ KKRTC ವ್ಯವಸ್ಥಾಪಕ ನಿರ್ದೇಶಕರ ಅಂತ ಡಾಕ್ಟರ್ B ಸುಶೀಲಾ ಅವರು ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಇಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವತಿಯಿಂದ ಈಗಾಗಲೇ 56 ಪ್ರೀಮಿಯಂ ಬಸ್ಗಳಿಗೆ ನಾವೇನು ಕಾರ್ಯಾದೇಶ ನೀಡಿದ್ದೀವಿ. ಅದರ ಪೈಕಿ 12 ಬಸ್ಗಳು ಟ್ರಯಲ್ ಆ್ಯಂಡ್ ಆಪರೇಷನ್ಗೆ ನೀಡಲಾಗಿರುತ್ತದೆ. ಆ 12 ಬಸ್ಸುಗಳ ಪೈಕಿ 4 ಬಸ್ಸುಗಳನ್ನು ಇವತ್ತು ಕಲಬುರಗಿ ಡಿವಿಷನಿಂದ ನಾವು ಮೈಸೂರು ಮತ್ತು ಶಿವಮೊಗ್ಗಗೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇವು ಎಲ್ಲನೂ ಹಳೆ ರೂಟ್ಸು. ರಿಪ್ಲೇಸ್ಮೆಂಟಲ್ಲಿ ನಾವು 4 ಬಸ್ಗಳನ್ನು ಟ್ರಯಲ್ ಆಪರೇಷನ್ಗೆ ಕೈಗೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರ ಅಂತ ಅಲ್ಲಾಂಪ್ರಭು ಪಾಟೀಲ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಅಂತ ಸೋಮಶೇಖರ್ ಹಿರೇಮಠ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಅಂತ ವಿಜಯಕುಮಾರ್ ಕಟ್ಟಿಮನಿ, ನಿರ್ಮಲಾ ಬರಗಾಲಿ, ಸುರೇಶ್ ದೀಪ್ಶೆಟ್ಟಿ, ಮುಖ್ಯ ಸಂಚಾರ ವ್ಯವಸ್ಥಾಪಕ ಸಂತೋಷ್ ಕುಮಾರ್, ಮುಖ್ಯ ಭದ್ರತಾಧಿಕಾರಿ SD ಗುರಿಕರ್, CME ಸಂತೋಷ್ ಗೋಗೇರಿ, DTO ಈಶ್ವರ್ ಹೊಸಮನಿ ಸೇರಿದಂತೆ ಡಿಪೋ ಮ್ಯಾನೇಜರ್, ಬಸ್ ನಿಲ್ದಾಣದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ V ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ A ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, OPD, IPD, ICU, 2D ಇಕೋ ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918.